ಸರ್ ಸುಡುಕೋ ಇರ್ಬೋದು, ಚೆಸ್ ಇರ್ಬೋದು, ಗೇಮ್ ಆಫ್ ಸ್ಕಿಲ್. ಈಗ ಫ್ಯಾಂಟಸಿ ಸ್ಪೋರ್ಟ್ಸ್ ಅಂತಾನು ಗೇಮ್ ಆಫ್ ಸ್ಕಿಲ್ಗೆ ಬ್ರಾಕೆಟ್ ಮಾಡಿಬಿಟ್ಟಿದ್ದಾರೆ ಕೋರ್ಟ್ನಲ್ಲಿ. ಈಗ ನೀವು ಹೇಳಿದ ತಮ್ಮ ಗೊತ್ತಿರಬೇಕು ಸರ್, ನಮ್ಮ AVGC ಪಾಲಿಸಿ ಪ್ರಕಾರನೇ $4.5 ಬಿಲಿಯನ್ ಎಕಾನಮಿ ಸರ್ ಇದು ಗೇಮಿಂಗ್. ಈಗ ನಾ 3 ವರ್ಷದಲ್ಲಿ $9 ಬಿಲಿಯನ್ ಸರ್. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇಂಡಿಯಾನಲ್ಲಿ ಕ್ಲೋಸ್ ಟು ಅರೌಂಡ್ 590 ಮಿಲಿಯನ್ ಗೇಮರ್ಸ್ ಆರ್ ದೇರ್ ಆ್ಯಂಡ್ 140 ಮಿಲಿಯನ್ ಗೇಮರ್ಸ್ ಆರ್ ಪೇಡ್ ಗೇಮರ್ಸ್. ನೀವು ಹೇಳ್ದಂಗೆ ಈ ಸ್ಪೀಕರ್ ಅವ್ರು ಹೇಳ್ದಂಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾಕೆ ಒಗ್ಗೂಡಿ ಕಾನೂನು ತರಬೇಕು ಅಂದರೆ, GST ಕೌನ್ಸಿಲ್ನಲ್ಲಿ ಈಗ ಆನ್ಲೈನ್ ಗೇಮಿಂಗಿಗೆ 28% GST ಹಾಕಿದ್ದಾರೆ ಸರ್. ತಮ್ಗೆ ಗೊತ್ತಿರೋ ಹಾಗೆ ಈಗ ಗೇಮಿಂಗ್ ಈಗ ಇಲ್ಲ ಈ ಸರ್ವರ್ ಮೇಲೆ ಆಡೋದು ಬಿಟ್ಬಿಟ್ಟಿದ್ದಾರೆ ನಮ್ಮವರು. ಈಗ ಹೋಗಿ ಈಸ್ಟರ್ನ್ ಯುರೋಪಿಯನ್ ಸರ್ವರ್ ಇರ್ಬೋದು, ನಿಮ್ಮ ಸೌತ್ ಅಮೆರಿಕನು, ಚೈನಾ ಸರ್ವರ್ಸ್ ಮೇಲೆ ಆಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಅಟ್ಲೀಸ್ಟ್ ನಾವು ನಿಯಂತ್ರಣ ಮಾಡಿದ್ರೆ ಇಲ್ಲಿ ಯಾರು ಆಡಿಸ್ತಾ ಇದ್ದಾರೆ, ಎಲ್ಲ ಆಡಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇತ್ತು. ಅವಾಗ ಪೊಲೀಸರು ಹೋಗಿ ಆ್ಯಕ್ಷನ್ ತೊಗೋಬೋದಾಗಿತ್ತು. ಅವ್ರದ್ದು ಫಸ್ಟ್ ಏನಿದೆ, ಹೌದೇ ಎಂಟೈಸ್, ನೀವು ಹೇಳಿದ್ರಲ್ಲ ಸರ್, 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ಇದೆ, ನೋ GST ಅಂತ ಫಸ್ಟ್ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಸರ್. ನೋ GST, ನೋ KYC. ಅವರ್ ಪೀಪಲ್ ಆರ್ ಗೋಯಿಂಗ್ ಆ್ಯಂಡ್ ಪ್ಲೇಯಿಂಗ್ ಆನ್ ಫಾರಿನ್ ಸರ್ವರ್ಸ್. ಅಲ್ಲಿ ಏನಾದರೂ ಅವರಿಗೆ ಮೋಸ ಆದ್ರೂ ಕೂಡ ಯಾರೂ ಏನು ಮಾಡ್ಲಿಕ್ಕಾಗಲ್ಲ, ಬಿಕಾಸ್ ವಿ ಡೋಂಟ್ ನೋ ಹೂ ದೇ ಆರ್, ವೇರ್ ದೇ ಆರ್. ಸೊ ಅದಕ್ಕೆ ನೀವು ಹೇಳ್ದಂಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲರೂ ಸೇರಿ ಇದನ್ನ ಮಾಡಿದ್ರೆ ಒಂದು ಹಂತಕ್ಕೆ ಬರುತ್ತೆ ಸರ್. ಮತ್ತೆ ಚರ್ಚೆ ಮಾಡ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.